ಓಮ್ರಿಕಾನ್ BA.2.86 ವೈರಸ್ ಒಂದು ಉಪತಳಿ ಇದು. ಇದರ ಹಾವಳಿ ಈಗ ಜಾಸ್ತಿ ಆಗ್ತಿರೋದು. COVID-19 ಅಂತಂದ್ರೆ ಎಲ್ಲದೂ ಒಂದೇ ಅಲ್ಲ, ಅದರಲ್ಲೂ ಉಪತಳಿಗಳಿರ್ತವೆ. ಈಗ ಬಂದಿರೋದು ಓಮ್ರಿಕಾನ್ BA.2.86 ಅನ್ನುವಂತ ಒಂದು ವಿಭಿನ್ನವಾಗಿರುವಂತ ವೇರಿಯಂಟ್ ಇದು. ಇದೇ ಈಗ ಎಂಟ್ರಿ ಕೊಡ್ತಿರೋದು. ಓಮ್ರಿಕಾನ್ ಉಪತಳಿ JN.1 ವೈರಸ್ ನಿಂದ ಮತ್ತಷ್ಟು ಉಪತಳಿಗಳು ಉದ್ಭವ ಆಗ್ತಿದೆ, ಸೃಷ್ಟಿ ಆಗ್ತಿದೆ. ಡಿಫ್ರೆಂಟ್ 0.1, 0.2 ಸದ್ಯ ಉಪತಳಿ J1 ಎಂಟ್ರಿ ಕೊಟ್ಟು ಸದ್ಯ LF.7, NB.1.8 ಉಪತಳಿಗಳ ಆರ್ಭಟವೇ. ಇದೇ ಈಗ ಜನರನ್ನ ಅತಿ ಹೆಚ್ಚಾಗಿ ಕಾಡ್ತಿರೋದು. ಸಮಸ್ಯೆಗಳನ್ನ ತಾಂಡವ ಆಡ್ತಿರೋದೇ ಇದೇ ಉಪತಳಿಗಳು. 2024ರಲ್ಲಿ ಉದ್ಭವವಾದಂತಹ 2 ಹೊಸ ತಳಿಯ ವೈರಸ್ ಇದು. ಕೋವಿಡ್ ನಲ್ಲೇ ಇರುವಂತ ಇನ್ನೊಂದು ಅಲೆಯ ಅದರ ತಳಿಯೇ ಬೇರೆ ಸಬ್ಬು ವೇರಿಯಂಟ್ಗಳೇ. ಇದೇ ಈಗ ಎಲ್ಲರನ್ನ ಕಾಡ್ತಿರೋದು. ಈಗಾಗಲೇ ಈ JN.1 ವೈರಸ್ ಉಪತಳಿಗೆ ಲಸಿಕೆ ಲಭ್ಯ ಆಗಿದೆ, ಔಷಧಿನ ಕಂಡು ಹಿಡಿದಿದ್ದೀವಿ. ಇದಕ್ಕೆ ಈ ಉಪತಳಿ ಯಾವಾಗ ಗೊತ್ತಾಯ್ತು ಪತ್ತೆ ಹಚ್ಚುತ್ತಿದ್ದಂತೆ ಈ JN.1 ವೈರಸ್ ಉಪತಳಿಗೆ ನಾವು ಲಸಿಕೆಯನ್ನ ಕಂಡುಹಿಡಿದ್ವಿ. ಅಂದ್ರೆ ಈ ಓಮ್ರಿಕಾನ್ ವೈರಸ್ 30ಕ್ಕೂ ಹೆಚ್ಚು ಉಪತಳಿಯನ್ನ ಸೃಷ್ಟಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಹೆಚ್ಚು ಸಬ್ ವೇರಿಯಂಟ್ಗಳನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಜನರಿಗೆ ಡವಡವ ಶುರು ಆಗ್ತಿರೋದು. ಇನ್ನು ಕೋವಿಡ್ ಎಂಡೆಮಿಕ್ ಯಾವಾಗ ಶುರುವಾಯಿತು ಆಗಿದ್ರೂ ಕೂಡ ಹೊಸ ತಳಿಗಳು ರೂಪಾಂತರವನ್ನು ಮಾಡ್ತಾನೆ ಇತ್ತು, ಒಂದಾದ್ಮೇಲೆ ಒಂದು. ಈಗ ಜನರನ್ನ ಬೆಚ್ಚಿ ಬೀಳಿಸುವಂತೆ ಕಾಡ್ತಾ ಇದೆ. ಆಗಾಗ ಉಪತಳಿಗಳ ವೈರಾಣು ಉಲ್ಬಣ ಆಗ್ತಾ ಇದೆ ಅನ್ನೋದಾಗಿ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಯಾಕಪ್ಪ ಇದು ಕೋವಿಡ್ ಒಂದೇ ಅಲ್ಲ, ಬೇರೆ ಬೇರೆ ಇದೆ. ಓಮ್ರಿಕಾನ್ BA.2.86, JN ಬೇರೆ, ಅದರಲ್ಲೂ 30ಕ್ಕೂ ಹೆಚ್ಚು ವಿಭಿನ್ನ ಆಗಿರುವಂತ ಉಪತಳಿಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಅದ್ರ ಶಕ್ತಿ ಜಾಸ್ತಿನ ಮನುಷ್ಯರಷ್ಟು ವೀಕ್ ಆಗ್ತಿದ್ದಾರೆ ಅನ್ನೋದೇ ಕಾಡ್ತಿರೋದು.